ವಿಶೇಷ ಮಕ್ಕಳ ಶೈಕ್ಷಣಿಕ ಮತ್ತು ಸಮಗ್ರ ಬೆಳವಣಿಗೆಯ ಕಾಳಜಿಯೊಂದಿಗೆ ಸ್ಥಾಪನೆಯಾಗಿರುವ ಮುಂಬೈನ ಅರ್ಜುನ್ ಶೆಟ್ಟಿ ಫೌಂಡೇಶನ್ ಮಂಗಳೂರಿನ ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆ ನಿರ್ಮಾಣಗೊಂಡಿದ್ದು ಅದರ ಉದ್ಘಾಟನೆಯು ಆಗಸ್ಟ್ 8ರಂದು ನೆರವೇರಲಿದೆ ಎಂದು ಅರ್ಜುನ್ ಶೆಟ್ಟಿ ಅವರ ತಂದೆ ಮತ್ತು ಫೌಂಡೇಶನ್ನ ಸ್ಥಾಪಕ ಸಿಎ ಸುದೇಶ್ ಶೆಟ್ಟಿ ತಿಳಿಸಿದರು. ಅರ್ಜುನ್ ಶೆಟ್ಟಿಗೆ ತನ್ನ ಆದಾಯದ ಒಂದು ಭಾಗವನ್ನು ಸಮಾಜಕ್ಕೆ ಮೀಸಲಿಡಬೇಕು ಎಂಬ ಕನಸಿನಂತೆ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆಯ ಜೊತೆಗೆ ಆಟಿಸಂ ಶಾಲೆಯನ್ನ ನಿರ್ಮಿಸಿದ್ದೇವೆ. ಆಟಿಸಂನಿಂದ ಬಳಲುತ್ತಿರುವ ಮಕ್ಕಳಿಗೆ ವ್ಯವಸ್ಥೆ ಆಗಬೇಕೆಂದು ಇದನ್ನ ಮಾಡಿದ್ದೇವೆ ಎಂದು ಹೇಳಿದರು. ಅವರ ಸ್ಮರಣಾರ್ಥಕವಾಗಿ ನಿರ್ಮಿಸಲಾದ ಒಂದು ಸಂಸ್ಥೆ. ಅವರಿಗೆ ನಮ್ಮ ಮಗನಿಗೆ ಬಾಲ್ಯದಿಂದಲೇ ಒಂದು ಉದ್ದೇಶವಿತ್ತು. ತನ್ನ ಆದಾಯದ ಒಂದು ಭಾಗವನ್ನು ಸಮಾಜದ ಹಿಂದುಳಿದ ವರ್ಗದ ಮಕ್ಕಳಿಗೆ ಅಥವಾ ವಿಶೇಷ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಾಗಿ ಇಡಬೇಕೆಂಬ ಒಂದು ಕನಸಿತ್ತು. ಆ ಕನಸು ಅದನ್ನು ಹೇಗೆ ನನಸಾಗೋದಂತ ನಾವು ಆಲೋಚನೆ ಮಾಡುವಾಗ ಈ ಸಮಸ್ಯೆಯ ಮೂಲಕ ನಾವು ಏನಾದರೂ ಒಂದು ಶಾಲೆಯನ್ನು ಮಾಡಬೇಕಂತೇಳಿ ನಮ್ಮ ಒಂದು ಆಶೆ ಇತ್ತು, ಅವರ ಒಂದು ಕನಸು ಇತ್ತು. ಅದಕ್ಕಾಗಿ ನಮ್ಮ ಒಬ್ಬ ವಿಶೇಷ ಮಕ್ಕಳನ್ನು ಅವರು ನೋಡುವಂಥ ಒಂದು ಆ ಕ್ರಮ, ಪ್ರೀತಿ, ಅವರ ಮೇಲೆ ಇರುವಂಥ ವಾತ್ಸಲ್ಯವನ್ನು ಕಂಡು ನನ್ನ ಮತ್ತು ನನ್ನ ಪತ್ನಿಯವರ ಹೃದಯಕ್ಕೆ ಭಾಳ ಅದು ಸ್ಪರ್ಶಿಸಿತು. ನಾವು ಬಂದು ನಮ್ಮಷ್ಟಕ್ಕೆ ನಾವು ಮನೆಯಲ್ಲಿ ನಾವು ನಮ್ಮ ಮಗನ ಉದ್ದೇಶದಲ್ಲಿ ಒಂದು ಶಾಲೆ ಮಾಡಬೇಕಂತೂ ನಮಗೆ ಆ ಉದ್ದೇಶವಿತ್ತು. ಅದನ್ನು ನಮ್ಮ ಧರ್ಮಪತ್ನಿಯವರನ್ನು, ನಮ್ಮ ಮಗಳು, ನಮ್ಮ ಹಳೆಯವರನ್ನು ಮಾತಾಡಿ ಇದು ಒಂದು ಒಳ್ಳೆಯ ವಿಷಯ. ಹಾಗಾಗಿ ನಾವು ವಸಂತ್ ತಣ್ಣನವರ್ತ ಕೇಳಿದ ನಮ್ಮಿಂದ ಏನಾದರೂ ಸಣ್ಣ ಸಹಾಯ ಆಗಬೇಕಾದ್ರೆ ನಾವು ಮಾಡುತ್ತೇವೆ ಅಂತೇಳಿ. ಸಾನ್ನಿಧ್ಯ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಮಾತನಾಡಿ, ನಮ್ಮ ಕನಸೊಂದು ಈಗ ನನಸಾಗಿದೆ. ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವ್ಯವಸ್ಥಿತವಾದ ಮೂಲ ಸೌಕರ್ಯ ಹೊಂದಿರುವ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಅವರು ಉದ್ಘಾಟಿಸಲಿದ್ದು ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕನಸು ನೆನಸಾಯ್ತಲ್ಲ, ಅದಕ್ಕಾಗಿ ನಾನು ದೇವರಿಗೆ ಒಂದು ವಂದನೆ ಸಲ್ಲಿಸ್ತೇನೆ. ಮತ್ತು ಈ ಪುಣ್ಯಾತ್ಮರು ವೆಂಕಟರಮಣನಂತೆ ಬಂದು ಹುಟ್ಟಿದ್ರು ಸಾನ್ನಿಧ್ಯದೊಳಗೆ. ಇವತ್ತು ಒಂದು ಮಕ್ಕಳಿಗೆ ವ್ಯವಸ್ಥಿತವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಎಲ್ಲ ವ್ಯವಸ್ಥೆ. ಇದರ ಉದ್ಘಾಟನೆ ನಾಡ್ದು 8ನೇ ತಾರೀಕು ಬೆಳಿಗ್ಗೆ 9:20ಕ್ಕೆ ಸರಿಯಾಗಿ ನಡೆಯಲಿಕ್ಕಿದೆ. ಆ 9 ಎಲ್ಲ ಸಾರ್ವಜನಿಕರು ಎಲ್ಲರೂ ಬರಬೇಕು. ಮುಖ್ಯವಾಗಿ ವಿಶೇಷ ಮಕ್ಕಳ ಹೆತ್ತವರೆಲ್ಲ ಬರಬೇಕು. ಅವರೆಲ್ಲರೂ ಬರಬೇಕು. ನಮ್ಮ ಶ್ರೀ ಕ್ಷೇತ್ರ ಸುತ್ತೂರು ಮಠದ ಜಗದ್ಗುರುಗಳು ಪರಮ ಪೂಜ್ಯ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯದ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ನಮ್ಮ ಆತ್ಮೀಯ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.